ಮತ್ತು ಇವರು ನಮ್ಮಲ್ಲಿ ಈಗ ಕನ್ಸಲ್ಟೇಷನ್ ತೊಗೊಂಡಿದ್ರು. ಸೊ ಬಹಳಷ್ಟು ಉನ್ನತ ಸ್ಥಾನದಲ್ಲಿರ್ತಾರೆ, ಸರ್ಕಾರಿ ನೌಕರಿಲಿ ಅವ್ರು ಇರ್ತಾರೆ ಅಂತ ಹೇಳ್ತೀವಿ. ಹೌದು ಅಂತ ಹೇಳಿದರು ಅವರು. ಯಾಕಂದರೆ ಅವ್ರ ಸನ್ಲೈನ್ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಸನ್ಲೈನ್ ಅವ್ರದ್ದು ತುಂಬಾ ಸ್ಟ್ರಾಂಗ್ ಇದೆ. ಅದ್ರ ಜೊತೆ ಇನ್ನೊಂದು ಕೂಡ ಇದೆ. ಹೀಗಿದ್ದಾಗ ಅವರು ದೊಡ್ಡ ಸ್ಥಾನದಲ್ಲಿದ್ದು ಅವರು ರಿಟೈರ್ಡ್ ಆದರೂ ಕೂಡ ಅವರು ರಾಜಕೀಯಕ್ಕೂ ಕೂಡ ಪ್ರವೇಶ ಮಾಡ್ತಾರೆ ಅಂತ ಹೇಳ್ತೀವಿ. ಯಾಕಂದರೆ ಬುಧನ ಮೇಲೂ ಸಹ ಇದರ ಅಂತರ ಲೈನ್ ಇರೋದು, ಹಾಟ್ ಲೈನ್ ಈ ರೀತಿ ಕಟ್ಟಾಗಿ ಈ ರೀತಿ ಮುಂದೋಗಿ ಇಲ್ಲೂ ಕೂಡ ಶನಿ ಪರ್ವತ ನೋಡಿ ಇಲ್ಲೂ ಕೂಡ ಒಂದು ಇಕ್ಕಳ ಥರ ಕಾಣಿಸ್ತಾ ಇದೆ ನಿಮಗೆ. ಈ ಥರ ಬಂತು ಅಂದರೆ ಅವರು ರಾಜಕೀಯದಲ್ಲೂ ಕೂಡ ಉನ್ನತ ಸ್ಥಾನ ಗಳಿಸ್ತಾರೆ. ಹಾಟ್ ಲೈನ್ ಅವ್ರ ಈ ಥರ ಕಟ್ಟಾಗಿ ಮತ್ತೆ ಹೋಗಿದೆ ಅನ್ನೋದಕ್ಕೆ ಆ ಹೆಲ್ತ್ ಇಶ್ಯೂಸ್ ಏನೂ ಬರೋಲ್ಲ. ಆದರೆ ಅವ್ರಿಗೆ ಸ್ವಲ್ಪ ಫ್ಯಾಟಿ ಲಿವರ್ಸು ಆ ಥರದ್ದು ಕೆಲವೊಂದು ಹೊಟ್ಟೆ ನೋವಿರೋದು, ಹೊಟ್ಟೆಗೆ ರಿಲೇಟೆಡ್ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಿರ್ಬೋದು ಅಂತ ಹೇಳ್ತೀವಿ. ಅದರ ಬಿಟ್ಟರೆ ಅವರಾಗಿಯೇ ತುಂಬ ಬುದ್ಧಿ ಉಪಯೋಗಿಸಿ ಅವರು ಓದಿ ಭಾಳಷ್ಟು ವಿದ್ಯಾವಂತರಾಗಿ ಭಾಳಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಈ ಥರ ಜೀವನ ರೇಖೆ ಬಂದರೆ ತುಂಬ ಒಳ್ಳೆಯದು. ಸಪೋರ್ಟಿವ್ ಲೈನ್ ಕೂಡ ಅವ್ರಿಗೆ ತುಂಬ ಚೆನ್ನಾಗಿದೆ. ಅವ್ರ ಹೆಂಡತಿ ಕೂಡ ಸರ್ಕಾರಿ ನೌಕರಿಲಿ ಇರ್ಬೋದು ಅಂತ ಹೇಳಿದ್ರೆ ಹೌದು, ಅವರು ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ. ಸೊ ಅವ್ರ ಮೈಂಡ್ ಲೈನ್ ನೋಡಿ ಯಾವ ರೀತಿಯಾಗಿದೆ. ಮೈಂಡ್ ಲೈನ್ ಜೊತೆಗೆ ಲಕ್ ಲೈನ್ ಕೂಡ ಈ ರೀತಿ ಜಾಯಿಂಟ್ ಆಗಿರೋದ್ರಿಂದ ಭಾಳಷ್ಟು ಸುಖವಾದ ಸುಂದರವಾದ ಸಂಸಾರನ ಇವರು ಅನುಭವಿಸ್ತಾರೆ ಅಂತ ಹೇಳ್ತೀವಿ. ಅವ್ರಿಗೆ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಕೂಡ ಇರ್ತಾರೆ. ಸೊ ಅವ್ರು ಭಾಳಷ್ಟು ಒಳ್ಳೆತನದಲ್ಲಿ ದೊಡ್ಡದಾಗಿ ಮನೆ ಕಟ್ಕೊಂಡು ಸೊ ಸೈಟು ಜಮೀನು ಈ ಥರದ್ದೆಲ್ಲ ಅವ್ರು ಪರ್ಚೇಸ್ ಮಾಡೋವಂಥ ಯೋಗ ಅವರಿಗಿದೆ.